ಅಧಿಕಾರ ಹಂಚಿಕೆ ನಡುವೆ ಬಜೆಟ್ ಮಂಡಿಸೋದಕ್ಕೆ ಸಿಎಂ ತಯಾರಿಯನ್ನ ನಡೆಸ್ಕೋತಾ ಇದ್ದಾರೆ. 17ನೇ ಬಾರಿಗೆ ಬಜೆಟ್ ಮಂಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸಕಲ ಸಿದ್ಧತೆಗಳನ್ನ ಮಾಡ್ಕೋತಾ ಇರುವಂತದ್ದು. ಅಧಿಕಾರ ಹಂಚಿಕೆಯ ಜಟಾಪಟಿ ನಡೀತಾ ಇದೆ. ಅದರ ಮಧ್ಯೆಯೇ ಸಿಎಂ ಬಜೆಟ್ ಮಂಡನೆಗೆ ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. 17ನೇ ಬಾರಿಗೆ ಬಜೆಟ್ ಮಂಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ತಯಾರಿಯನ್ನ ಮಾಡ್ಕೋತಾ ಇರುವಂತದ್ದು. ಜನವರಿ 19ರಂದು ಬಜೆಟ್ ಪೂರ್ವಭಾವಿ ಸಭೆ ನಡೆಸುತ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. 2026-27ನೇ ಸಾಲಿನ ಬಜೆಟ್ ಮಂಡನೆ ಸಂಬಂಧಿಸಿದಂತೆ ಪೂರ್ವಭಾವಿ ಸಭೆಯನ್ನ ನಡೆಸಲಾಗುತ್ತೆ. ಇನ್ನು ಸಭೆಯಲ್ಲಿ ಭಾಗಿಯಾಗಲಿರುವಂತಹ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಕೂಡ ನಿರ್ಧಾರದಲ್ಲಿ ಭಾಗಿಯಾಗ್ತಾರೆ. ಇನ್ನು ಸಭೆಯಲ್ಲಿ ಬಜೆಟ್ ಆಗು ಹೋಗುಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಇನ್ನೂ ಕೂಡ ರಾಜಕೀಯದಲ್ಲಿ ಸಿಎಂ ಕುರ್ಚಿಯ ಜಟಾಪಟಿ ನಡೀತಲೇ ಇದೆ. ಅದ್ರ ಮಧ್ಯೆ ಅಧಿವೇಶನ ಅಥವಾ ಬಜೆಟ್ ಮಂಡನೆ ಅದು ನಡಿಲೇಬೇಕು. ಹಾಗಾಗಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ. ಇನ್ನು ಇದನ್ನೆಲ್ಲ ನೋಡ್ತಾ ಇದ್ರೆ, ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಸಿಎಂ ಆಗಿ ಅನ್ನುವಂಥದ್ದನ್ನು ಎಲ್ಲೋ ಒಂದ್ ಕಡೆ ಹೇಳಬಹುದು. ಯಾಕಂದ್ರೆ 17ನೇ ಬಜೆಟ್ ಮಂಡನೆ ಆಗುತ್ತೆ, ಸಿದ್ದರಾಮಯ್ಯನವರೇ ಬಜೆಟ್ ಮಂಡಿಸಿದ್ರೆ. ಹಾಗಾಗಿ ಸಕಲ ತಯಾರಿಯನ್ನ ಸಿದ್ದರಾಮಯ್ಯನವರೇ ಮುತುವರ್ಜಿಯನ್ನ ವಹಿಸಿಕೊಂಡು ಮಾಡ್ತಾ ಇರುವಂಥದ್ದು. ಈಗ ಎಲ್ಲೋ ಒಂದು ಕಡೆ ಗೊಂದಲಕ್ಕೆ ತೆರೆ ಬಿದ್ದಿದೆ ಏನೋ ಅಂತ ಹೇಳಬಹುದು. ಅಧಿಕಾರ ಹಂಚಿಕೆ ನಡುವೆ ಬಜೆಟ್ ಮಂಡನೆಯ ತಯಾರಿ ನಡೀತಲೇ ಇದೆ. ಹಾಗಾಗಿ 17ನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯನವರೇ ಬಜೆಟ್ ಮಂಡಿಸ್ತಾರೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಸತ್ಯ ಅಂತ ಹೇಳ್ಬೋದು. ಪೂರ್ವಭಾವಿ ಸಭೆಯನ್ನ ನಡೆಸ್ತಾರೆ 2026-27ನೇ ಸಾಲಿನ ಬಜೆಟ್ ಮಂಡನೆಗೆ. ಅಲ್ಲಿ ಯಾವ ಯಾವ ವಿಚಾರಗಳನ್ನ ಅಥವಾ ಯಾವ ಯಾವ ಕ್ಷೇತ್ರಗಳಿಗೆ, ಯಾವ ಯಾವ ವಿಭಾಗಗಳಿಗೆ ಅಭಿವೃದ್ಧಿ ವಿಚಾರಕ್ಕೆ ಗಮನ ಹರಿಸಿ ಎಷ್ಟು ಬಜೆಟ್ ಅನ್ನ ಅಲ್ಲಿಗೆ ಸಲ್ಲಿಸಬೇಕಾಗತ್ತೆ ಅನ್ನೋ ರೀತಿಯಾಗಿ ನಿರ್ಧಾರಗಳನ್ನ ಸಭೆಯಲ್ಲಿ ನಡೆಸಿ ನಂತರದ ದಿನಗಳಲ್ಲಿ ಅಂದ್ರೆ ಜನವರಿ 19ನೇ ತಾರೀಕು ಬಜೆಟ್ನ ಪೂರ್ವಭಾವಿ ಸಭೆ ನಡೆಯುತ್ತೆ. ಅಲ್ಲಿ ನಿರ್ಧಾರ ಆಗತ್ತೆ ಬಜೆಟ್ ಮಂಡನೆಯಲ್ಲಿ ಏನೇನೆಲ್ಲ ವಿಷಯಗಳನ್ನ ಅಳವಡಿಸಬೇಕು, ಯಾರ ಪರವಾಗಿರುತ್ತೆ ಬಜೆಟ್ ಅನ್ನುವಂಥದ್ದೆಲ್ಲವೂ ಕೂಡ ಮತ್ತೊಂದು ರೀತಿಯಾಗಿ ಕುತೂಹಲಗಳಾಗಿರುತ್ತೆ. ಆದ್ರೆ ಈ ಒಂದು ಕುರ್ಚಿ ಜಟಾಪಟಿ ನಡೀತಲೇ ಇದೆ. ಇನ್ನು ಅದರ ಮಧ್ಯೆನೆ ಈಗ ತಮ್ಮ ಕರ್ತವ್ಯವನ್ನ ತಾವು ಕೈಗೊಂಡ್ಲೇಬೇಕು. ಹಾಗಾಗಿ ಬಜೆಟ್ ಮಂಡನೆಗೆ ಸಕಲ ಸಿದ್ಧತೆಗಳನ್ನ ಸಿಎಂ ಸಿದ್ದರಾಮಯ್ಯನವರೇ ಮಾಡ್ಕೋತಾ ಇದ್ದಾರೆ ಅನ್ನುವಂಥದ್ದು. ಹಾಗಿದ್ರೆ ಈ ಒಂದು ಕುರ್ಚಿ ಜಟಾಪಟಿ ಇಲ್ಲೇ ಹಾಗೆ ಕಡಿಮೆ ಆಗ್ಬಿಡುತ್ತಾ ಅಥವಾ ತೇಲ್ಕೊಂಡು ಹೋಗ್ಬಿಡುತ್ತಾ? ಸಿಎಂ DK ಅವರ ಪ್ರಯತ್ನ ಅಥವಾ ಪ್ರಾರ್ಥನೆ ಏನಿದೆ ಅದೆಲ್ಲದಕ್ಕೂ ಕೂಡ ಇದೇ ಉತ್ತರ ಆಗ್ಬಿಡುತ್ತಾ ಅನ್ನುವಂಥದ್ದು. ಮತ್ತೊಂದು ಕಡೆ ನೋಡ್ತಾ ಹೋಗೋದಾದ್ರೆ ಎಲ್ಲ ಒಂದ್ ಕಡೆ ಸಿಎಂ DK ಅವರು ಭರವಸೆಯ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ, ಭರವಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರು ಬಂದಂತ ವೇಳೆ ಕೂಡ ಇಬ್ಬರು ನಾಯಕರು ಕೂಡ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸ್ತಾರೆ. ಆದ್ರೆ ಈಗ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯನವರೇ ತಯಾರಿಯನ್ನ ಮಾಡ್ಕೋತಾ ಇರುವಂತದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಎಲ್ಲೋ ಒಂದ್ ಕಡೆ ಗೊಂದಲದ ಮಧ್ಯೆಯೇ ಬಜೆಟ್ ಮಂಡನೆಗೆ ತಯಾರಿ ನಡೀತಿದೆ. ಹಾಗಿದ್ರೆ ಏನಾಗುತ್ತೆ ಮುಂದಿನ ನಿರ್ಧಾರಗಳು ಅಂತ? ಗಾಯತ್ರಿ, ಈಗಾಗಲೇ ಒಂದಿಷ್ಟು ಸಿಎಂ ಸ್ಥಾನದ ಜಟಾಪಟಿ ನಡುವೆಯೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಯಾಗಿರ್ಬಹುದು, ಇವೆಲ್ಲದರ ನಡುವೆಯೂ ಕೂಡ 17ನೇ ಬಜೆಟ್ ನ ಮಂಡನೆ ಮಾಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈ ಬಾರಿಯ ಯೋಜನೆ ಒಂದಿಷ್ಟು ಹಲವು ಯೋಜನೆಗಳನ್ನು ಕೂಡ ಬಜೆಟ್ ನಲ್ಲಿ ಸೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಾಕಷ್ಟು ಪೂರ್ವಭಾವಿ ಸಿದ್ಧತೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಪೂರ್ವಭಾವಿ ಸಭೆ ಇದೇ ಜನವರಿ 19ನೇ ತಾರೀಕಿಗೆ ಕೂಡ ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ಹಿರಿಯ ಅಧಿಕಾರಿಗಳ ಜೊತೆಯೂ ಕೂಡ ಬಜೆಟ್ ನ ಪೂರ್ವಭಾವಿ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಡೆಸಲಿದ್ದಾರೆ. 17ನೇ ಬಜೆಟ್ ನನ್ನ ಅತಿ ವಿಶೇಷವಾಗಿ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ 19ನೇ ತಾರೀಕು ನಡೆಯುವಂತಹ ಬಜೆಟ್ ನ ಪೂರ್ವಭಾವಿ ಸಭೆಯಲ್ಲಿ ಹಲವು ಪ್ರಮುಖ ವಿಚಾರಗಳ ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೆಸಲಿದ್ದಾರೆ.
ಕೆಲವು ಯೋಜನೆಗಳಿಗೆ ಅನುದಾನ ಇರಬಹುದು, ಮತ್ತೆ ಈ ಹಿಂದೆಯೂ ಕೂಡ ಕೆಲವೊಂದಿಷ್ಟು ಯೋಜನೆಗಳನ್ನ ಘೋಷಣೆ ಮಾಡಿದರೆ, ಆದ್ರೆ ಅನುದಾನ ಅದು ಕೂಡ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅನ್ನುವಂಥದ್ದಾಗಿರಬಹುದು. ಅಂತಹ ಯೋಜನೆಗಳನ್ನು ಕೂಡ ಈ ಒಂದು 17ನೇ ಬಜೆಟ್ ನಲ್ಲಿ ಕೂಡ ಅನುದಾನ ಇಡುವಂತಹ ರೀತಿ ಆಗಿರ್ಬೋದು, ಮತ್ತೆ ಫೈನಾನ್ಸಿಯಲ್ ಆಗಿ ಯಾವ ರೀತಿಯಾಗಿ ಒಂದು ವರದಿದೆ ಅನ್ನುವಂಥದ್ದನ್ನು ಕೂಡ ಅದನ್ನು ಕೂಡ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು 19ನೇ ತಾರೀಕಿನ ಇರ್ತಕ್ಕಂಥ ಬಜೆಟ್ ನ ಪೂರ್ವಭಾವಿ ಸಭೆಯಲ್ಲಿ ಚರ್ಚೆ ನಡೆಸಲಿದ್ದಾರೆ. ಗಾಯತ್ರಿ. ಎಸ್, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಬಸವರಾಜ್. ಎಸ್, ನಮ್ಮ ಪ್ರತಿನಿಧಿ ಹೇಳಿದ ಹಾಗೇನೆ ಸಕಲ ಸಿದ್ಧತೆಗಳನ್ನ ಈಗ ಮಾಡ್ಕೊಳ್ಳಾಗ್ತಾ ಇದೆ. 19ನೇ ತಾರೀಕು ಸಭೆ ಕೂಡ ನಡೆಯುತ್ತೆ. ಹಾಗಿದ್ರೆ 17ನೇ ಬಾರಿಗೆ ಬಜೆಟ್ ಮಂಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. ಸಿಎಂ ಡಿಕೆಶಿ ಅವರ ಆಸೆ ಇಲ್ಲಿಗೆ ನಿರಾಸೆಯಾಗಿ ಉಳ್ಕೊಳ್ಳುತ್ತಾ ಅನ್ನುವಂತ ಅನುಮಾನ ಈ ಒಂದು ಸಂದರ್ಭದಲ್ಲಿ ಮೂಡುತ್ತೆ.